ತೋಟಕ್ಕೆ ನಾವು ಇಲ್ಲಿಂದ ಹೋಗುವಾಗ ಉಂಟಲ್ವ, ಇಷ್ಟ ತನಕ ಅಲ್ಲಿ ನಮ್ಮ ತೋಟದ ಬೇಲಿಯ ಸೈಡಲ್ಲಿದ್ದ ಬಲ್ಲೆಯಿಂದಾಗಿ ತೋಟ ಕಾಣ್ತಾನೆ ಇರಲಿಲ್ಲ ಆಯಿತಾ. ಅಲ್ಲಿ ಈಗ ನಮ್ಮ ಜೀವಗುಜ್ಜೆ ಮರ ಇಲ್ಲಿಂದಲೇ ಕಾಣ್ತಾ ಉಂಟು ನನಗೆ. ಅದರ ಬುಡ ಅಲ್ಲಿ ಆ ಸೈಡಲ್ಲೆಲ್ಲ ಕ್ಲೀನ್ ಕಾಣ್ತಾ ಇದೆ ಆಯಿತಾ. ನನಗೆ ಎಲ್ಲಿಯಪ್ಪ ಅಂತ ಆಯಿತು ಫಸ್ಟ್ ನಾನು ಇಲ್ಲಿ ಇಳಿಯುವಾಗ. ಈ ಜಾಗದಲ್ಲೇ ಹೋಗುವಾಗ ನಮಗೆ ಕೆಳಗಿನ ತೋಟ ಇವಾಗ ಚೆನ್ನಾಗಿ ಕಾಣ್ತಾ ಉಂಟು ಈ ಸೈಡಿಂದ. ಇಲ್ಲದಿದ್ದರೆ ಈ ಜಾಗದಿಂದ ನನಗೆ ಕಾಣ್ತಾ ಇರಲಿಲ್ಲ. ಅಂದರೆ ಅಲ್ಲೆಲ್ಲ ತುಂಬ ಕಳೆ ಎಲ್ಲ ಬೇಡದ ಕಳೆಗಳು ಬೇಕಾದಷ್ಟಿತ್ತು. ಅದೆಲ್ಲ ಹೋದ ಕಾರಣ ಇವಾಗ ಚೆನ್ನಾಗಿ ಕಾಣ್ತಾ ಉಂಟು. ಅದು ಬಿಟ್ಟದು ಸರಿ ಆಗಿದೆ ಹೇಗೆ ಅಂತ ನೋಡ್ತಾ ಇದ್ದೇನೆ, ಕಾಣೋದಿಲ್ಲ ಆಯಿತಾ. ಆ ಸೈಡಿಂದ ತುಂಬ ಬಿಸಿಲಿದೆ ಅಲ್ಲ, ಕಾಣ್ತಾ ಇಲ್ಲ ನನಗೆ ಎಂತ ಗೊತ್ತಿಲ್ಲ. ಮಳೆ ಬರುವಾಗ ಗೊತ್ತಾಗಬೇಕಷ್ಟೆ ಸರಿಯಾಗಿದೆ ಇಲ್ವಾ ಅಂತ. ಇಲ್ಲಿ ಒಂದು ಇದ್ದ ಮರದಲ್ಲಿ ಚಂದ ಕಾಣ್ತೈತಿ, ಈ ಸೈಡಲ್ಲಿ ಎರಡಿದ್ದ ಮರದಲ್ಲಿ. ಈ ಸೈಡಿನ ಮರಗಳಲ್ಲಿ ನನಗೆ ಕಾಣ್ತಾ ಇಲ್ಲ ನೋಡಿ. ಈಗ ನಾನು ತೋಟಕ್ಕೆ ಬಂದೆ, ಇಲ್ಲಿ ತೋಟ ದಾಟ್ತಾ ಇದ್ದೇನೆ. ಎಷ್ಟು ಕ್ಲೀನ್ ಕಾಣ್ತಾ ಇದೆ. ಆದರೆ ಒಟ್ಟಿಗೆ ಇಲ್ಲಿ ಕಡಿದ ಜಾಗದಲ್ಲೆಲ್ಲ ವಾಪಸ್ ಹುಲ್ಲು ಮೊಳಕೆ ಬರಲಿಕ್ಕೆ ಶುರುವಾಗಿದೆ, ಅದು ಚಿಗುರ್ಲಿಕ್ಕೆ ಶುರುವಾಗಿದೆ ಎಲ್ಲ ಕಡೆ ನೋಡಿ. ಮೊನ್ನೆ ಎಲ್ಲ ನಾವು ವಿಡಿಯೋ ಮಾಡುವಾಗ ಇಲ್ಲಿ ಇಷ್ಟು ಕ್ಲೀನ್ ಕಾಣ್ತಾ ಇರಲಿಲ್ಲ ನೋಡಿ, ಈಗ ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತೋಟದಲ್ಲಿ ಹುಲ್ಲು ತೆಗೆದದೆಲ್ಲ ಒಣಗಿದೆ, ಇಡೀ ಕ್ಲೀನ್ ಆಗಿದೆ. ಇಲ್ಲಿ ನೋಡಿ ಬಾಳೆ ಎಲ್ಲ ಬಿದ್ದುಕೊಂಡಿದೆ. ಇನ್ನು ಅದರನ್ನೆಲ್ಲ, ಅದು ಬಿದ್ದುಕೊಂಡಿದ್ದರೂ ತೊಂದರೆ ಇಲ್ಲ, ಇವಾಗ ಅಡಿಕೆ ಇಲ್ಲ ಮರದಲ್ಲಿ, ಹುಲ್ಲು ಬರೋದಕ್ಕೂ ಆಗ್ತದೆ ವಾಪಸ್. ಅಷ್ಟು ಆ ಜಾಗದಲ್ಲಿ ಹುಲ್ಲು ಬರೋದಿಲ್ಲ. ನಾನೀಗ ತೋಟಕ್ಕೆ ಬಂದದೆ ಅಂತಕ್ಕಂದರೆ, ಒಂದು ಒಳ್ಳೆ ಮೆಣಸಿರುವ ಮರಕ್ಕೆ ತೆಂಗಿನಕಾಯಿ ತೆಗಿಲಿಕ್ಕೆ ಹತ್ತಿರಲಿಲ್ಲ. ಹಾಗೆ ಒಂದು 2 ದಿನಕ್ಕೊಮ್ಮೆ ನಾನು ಬರೋದು ಈಗ, ಅದಕ್ಕೆ ಹಾಕಿಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾ ಇರ್ತೇನೆ. ದಿನ ಇರುವುದಿಲ್ಲ ಅದರಲ್ಲಿ ಎಂತ ಎಲ್ಲ ಅಷ್ಟು ಇದಾಗಿಲ್ಲ, ತುಂಬ ಬೀಳ್ತಾ ಇಲ್ಲ. ನೋಡ್ಬೇಕು ಇವಾಗ ಎಷ್ಟು ಬಿದ್ದುಕೊಂಡಿದೆ ಅಂತ. ಇವತ್ತು ನಳ್ಳಿ ಎಲ್ಲ ಬೀಳ್ತದೆ ನೋಡಿ ತೋಟದಲ್ಲಿ ಸೆಕೆಗೆ. ಅಡಿಕೆ ಉಂಟು, ಅದು ಹುಲ್ಲು ಒಣಗಿದ ಹಾಗೆ ಸಿಗುವುದು. ಇನ್ನು ಅಡಿಕೆ ಸಹ ಹೆಕ್ಕುವ ಕೆಲಸ ಉಂಟು. ಮೊನ್ನೆ ಒಂದು ಅಡಿಕೆ ಮರ ಬಗ್ಗಿದನ್ನು ನಾನು ತೋರಿಸಿದ್ದೆ ಆಯಿತಾ. ಆ ಮರ ಬಿದ್ದಿದೆ ನೋಡಿ, ಸತ್ತ ಮರ ಅಲ್ಲ ಇದು ನೋಡಿ, ಮೇಲೆ ಇತ್ತ ಕಾಣ್ತದೆ ಅದರ ಬೇರದು. ಇವಾಗ ನೋಡಿ ಬಿದ್ದು ನೋಡಿ ಅಲ್ಲಿ ಹೇಗಿದೆ ಅಂತ. ಬೇಲಿ ಕಂಬದ ಮೇಲೆ ನಿಂತಿದೆ, ನನ್ನಿಂದ ಸೊಬ್ಳಿಂದ ಸಾಧ್ಯ ಇಲ್ಲ. ನೋಡ್ತೇನೆ ಇವಾಗ ಇದನ್ನು ಎತ್ತಿ ಈಚೆ ಇಡ್ಬೋದಂತ ನೋಡ್ತೇನೆ. ಹೇಗೆ ಭಾರ ಇರಲಿಕ್ಕಿಲ್ಲ ಅಂತ ತುದಿ ಅಲ್ವ, ಇಲ್ಲದಿದ್ದರೆ ಅಲ್ಲಿ ನಮ್ಮ ಫೋನಿಂದು ಕೇಬಲ್ ಇದೆ ನೋಡಿ, ವೈಫೈ ಕೇಬಲ್ ಇದಿರುವ ಕಾರಣ ಮೆಲ್ಲಗೆ ಎತ್ತಿ ಇಡ್ಲಿಕ್ಕೆ ಆಗ್ತದೆ. ನೋಡ್ಬೇಕೀಗ ತುದಿ ಭಾಗ ಆದ ಕಾರಣ ಎತ್ತಲಿಕ್ಕೆ ಆಗ್ತದೆ ಅಂತ ನೋಡುವಂತ ಹೊರಟದ್ದು. ಭಾರ ಇದೆಯಾ ಹೇಗೆ ಅಂತ ಗೊತ್ತಿಲ್ಲ. ಎತ್ತಲಿಕ್ಕೆ ಆದ್ರೆ ಆಯ್ತಂತ ಹೊರಟೆ, ಕೊನೆಗೂ ಆಯಿತು. ಅದಲ್ಲಿ ಒತ್ತಿ ಕೂತ್ಕೊಂಡಿತ್ತು ಕಂಬದ ಮೇಲೆ, ಸ್ವಲ್ಪ ಗಟ್ಟಿಯಾಗಿ ಹಿಡಿದುಕೊಂಡಿತ್ತು ಅದನ್ನು. ಹಾಗೆ ತೆಗ್ಲಿಕ್ಕೆ ಆಯಿತು ಪುಣ್ಯದಿಂದ. ಇಲ್ಲದಿದ್ದರೆ ಆ ಕಂಬ ಎಲ್ಲಿಯಾದರೂ ಹಾಳಾಗ್ತದಲ್ಲ, ಅದಕ್ಕೋಸ್ಕರ ಅಷ್ಟೇ ಹೊರಟದ್ದು ನಾನು ತೆಗಿಲಿಕ್ಕೆ. ಹಾಗಾದ್ರೆ ಆ ಸೈಡಿನ ಮರ ಅಲ್ಲಿ ಮುರಿದು ಮೊದಲೇ ಇತ್ತು, ಇದು ಅದೇ ಜಾಗದ ಹತ್ರದಲ್ಲೇ ನಮ್ಮ ಮರ ಸಹ ಬಿದ್ದಿದೆ. ಹಾಗೆ ಅದನ್ನು ಸಹ ಆ ಸೈಡಿಗೆ ಹಾಕಿದೆ. ಹಾಗೆ ಅದು ಏನೋ ಬಾಡಿದಾಗೆ ಆಗಿ ಬಿದ್ದುಕೊಂಡಿತ್ತು ಗಿಡ, ನಮ್ಮದು ಬುಡದಿಂದ ಕಿತ್ತೆ ಬಿದ್ದದ್ದು. ಈ ಮರದಲ್ಲಿ ತೆಂಗಿನಕಾಯಿ ಬೀಳುದಂತ ನಾನು ನೋಡಲಿಕ್ಕೆ ಬರೋದಾಯ್ತಾ. ನೋಡಿ, ಒಳ್ಳೆ ಮೆಣಸಿನ ಬಳ್ಳಿ ಇದೆ ಮೇಲೆ ತನಕ. ಹಾಗೆ ಇದಕ್ಕೆ ಅವರಿಗೆ ಹತ್ತಲಿಕ್ಕೆ ಆಗೋದಿಲ್ಲ ಇಂಥ ಮರಗಳಿಗೆ. ಇವತ್ತು ಒಂದು ತೆಂಗಿನಕಾಯಿನೂ ಇರಲಿಲ್ಲ ಇಲ್ಲಿ. ಮೊನ್ನೆ ಸಿಕ್ಕಿದೆ ಒಂದು ಸಲ ಬಂದಿರುವಾಗ. ಇವತ್ತು ಒಂದು ಈ ಜಾಗದಲ್ಲಿ ಇರ್ತದೆ ಬಿದ್ದುಕೊಂಡಿದ್ರೆ, ಇಷ್ಟೇ ಜಾಗದಲ್ಲಿ. ಇವತ್ತು ಒಂದು ತೆಂಗಿನಕಾಯಿನೂ ಇಲ್ಲ. ಅಡಿಕೆ ಮರವನ್ನು ಒಳಗೆ ಹಾಕಿ ಹೊರಟೆ ನಾನು. ಒಂದು 2 ಕಾಯಿ ಹುಲ್ಲಿರುವಲ್ಲಿ ಹುಲ್ಲು ತೆಗೆಯುವಾಗ ಉಳಿದದ್ದು ಕಂಡು 2 ತೆಂಗಿನಕಾಯಿ ಸಿಕ್ಕಿದೆ. ಅದು ಆಚೆ ಬಿದ್ದಿತ್ತು. ಹಾಗೆ ಅದನ್ನು ಹಾಕಿಕೊಂಡು ಗೋಣಿ ತಂತ್ರಕ್ಕೆ ಬಂದೆ. ಅಡಿಕೆ ಹೆಕ್ಕಲಿಲ್ಲ, ಇನ್ನು ನಾಳೆ ಹೊಕ್ಕುದು. ಇವತ್ತು ಸುಸ್ತಾಗಿದೆ ನನಗೆ ತುಂಬ. ಮೋಡ ಹಾಕಿದೆ, ತುಂಬ ಸೆಕೆ ಆಗ್ತಾ ಉಂಟು, ತುಂಬ ಮೋಡ ಇದೆ. ಇವಾಗ ನಾನು ಅಡಿಕೆ ಹೆಕ್ಲಿಕ್ಕೆ ಅಂತ ತೋಟಕ್ಕೆ ಬಂದದ್ದು. ಇವಾಗ ಇಲ್ಲಿ ಹುಲ್ಲು ತೆಗೆದು ಅದಲ್ಲೆಲ್ಲ ನೋಡಿಕೊಂಡು ಹೆಕ್ತೇನೆ. ಅಡಿಕೆನೇ ಬಂದಿದ್ದೇನೆ, ತಿಂಡಿಯಾಗಿ ಬಂದದ್ದು.
ನೀರು ದೋಸೆ ಆಯಿತಾ ನನಗೆ. ಹರಿವೆ ಸೊಪ್ಪಿನ ಸಾಂಬಾರು ಸಹ ಮಾಡಿದ್ದೆ ಬೆಳಿಗ್ಗೆ. ಮಧ್ಯಾಹ್ನದ ಊಟಕ್ಕೂ ಆಯ್ತಂತ ಈಗಲೇ ಬೆಳಿಗ್ಗೆನೇ ಮಾಡಿ ನಾನು ಈ ಕೆಲಸಕ್ಕೆ ಬಂದದ್ದು. ಇನ್ನು ಮಧ್ಯಾಹ್ನದ ಒಂದು ಅನ್ನ ಇಟ್ಟುಕೊಂಡ್ರೆ ಆಯಿತು ಮಧ್ಯಾಹ್ನ ಊಟಕ್ಕೆ. ಈಗ ಇಲ್ಲಿ ಸಿಗುವ ಅಡಿಕೆಗಳನ್ನೆಲ್ಲ ಹೆಕ್ತೇನೆ ಆಯಿತಾ. ಈ ಮರದಲ್ಲಿ ಹಣ್ಣು ಅಡಿಕೆ ಇತ್ತು ನೋಡಿ, ಇಲ್ಲೆಲ್ಲ ನೋಡಿ ಬಿದ್ದುಕೊಂಡಿದೆ ಈ ಜಾಗದಲ್ಲಿ. ಹಾಗೆ ನಾನು ಇದರನ್ನು ಮೊನ್ನೆಯಿಂದಲೇ ಬಂದು ಹೆಕ್ಕಬೇಕಂತ ನನಗೆ ಆಗಲೇ ಇಲ್ಲ ಬರಲಿಕ್ಕೆ. ಇವತ್ತು ಕೂಡಿದಷ್ಟು ಹೆಕ್ಕಿಕೊಂಡು ಹೋಗುವ ಅಂತ ಬಂದದ್ದು. ಟೈಮ್ ಜಾಸ್ತಿ ಹಿಡ್ಕೊಳ್ತದೆ ತೋಟಕ್ಕೆ ಬಂದರೆ. ಈ ಕಸದ ಎಡೆಯಲ್ಲೆಲ್ಲ ಹುಡುಕಿಕೊಂಡು ಅಡಿಕೆ ಹೆಕ್ಕಬೇಕಾಗ್ತದೆ, ಆವಾಗ ಸ್ವಲ್ಪ ಟೈಮ್ ತಗೊಳ್ತದೆ. ಈ ಕಣಿಯಲ್ಲಿ ಸಹ ಎಲ್ಲ ನೋಡಿ ಹೆಕ್ಕಬೇಕು ನೋಡಿ, ನೀರು ಹೋಗುವ ಕಣಿಯಲ್ಲಿ ಎಲ್ಲ ನೋಡಿಕೊಂಡು ಹೆಕ್ಕಬೇಕಾಗ್ತದೆ. ಹುಲ್ಲು ತೆಗೆದ ಜಾಗದಿಂದ ಮಾತ್ರ ನಾನು ಇವಾಗ ಹೆಕ್ಕುದು. ಈ ಜಾಗದಲ್ಲಿ ನೋಡುವ ಹಾಗೆ ಇಲ್ಲ ನೋಡಿ, ಎಂತ ಉಂಟಂತ ಸಹ ನೋಡಲಿಕ್ಕಿಲ್ಲ ಅಲ್ಲಿ. ಈ ಜಾಗದಿಂದೆಲ್ಲ ಆ ಸೈಡಿಗೆ ಹೆಕ್ಕಿಕೊಂಡು ಹೋದರೆ ಆಯಿತು. ಹುಲ್ಲೆಲ್ಲ ತೆಗ್ದಾದ್ಮೇಲೆ ಕಣಿಯಲ್ಲೆಲ್ಲ ಹುಲ್ಲು ರಾಶಿ ಬಿದ್ದಿರ್ತದೆ ನೋಡಿ. ಕಣಿ ಸೈಡಿಂದೆಲ್ಲ ತೆಗೆದಾಗ ಈ ಕಣಿಯಲ್ಲೆಲ್ಲ ಹುಲ್ಲು ತುಂಬಿರ್ತದೆ. ಅದು ಈ ಥರ ತೆಗಿಬೇಕಾಗ್ತದೆ ನೋಡಿ. ಇಲ್ಲಿಗ ನಾನು ಇಷ್ಟು ಜಾಗ ತೆಗೆದೆ, ಹಾಗೆ ಇಲ್ಲಿ ಎಲ್ಲ ತೆಗಿಬೇಕಾಗ್ತದೆ. ಅಂದರೆ ಆ ಸೈಡಿನ ಕಣಿಯದ್ದಾದರೆ ಏನಾಗೋದಿಲ್ಲ, ಒಂದು ವೇಳೆ ಇದ್ರೂ ಸಹ ಅಲ್ಲಿ ನೀರು ತುಂಬ ನಿಲ್ಲುವುದಿಲ್ಲ ಆಯಿತಾ. ಈ ಕಣಿಯಲ್ಲಿ ನಿಲ್ತದೆ ತುಂಬ. ಆ ಮೇಲಿನ ಬೈಲಿಂದ ಬರುವ ನೀರು ಈ ನೀರು ಕಣಿಯಲ್ಲಿ ಬರ್ತದೆ. ಹಾಗೆ ತುಂಬ ನೀರು ಇರ್ತದೆ ಇದರಲ್ಲಿ. ಇದನ್ನು ಮೊದಲು ಕ್ಲೀನ್ ಮಾಡಬೇಕಾಗ್ತದೆ. ಅದು ಆದರೂ ಅಷ್ಟು ಬೇಗ ಮಾಡದಿದ್ದರೂ ಏನಾಗೋದಿಲ್ಲ ಫಸ್ಟಿನ ಮಳೆಗೆಲ್ಲ. ಇದನ್ನು ಮಾತ್ರ ಕ್ಲೀನ್ ಮಾಡಬೇಕಾಗ್ತದೆ ಜೋರು ಮಳೆ ಬರುವಾಗ. ಇಲ್ಲದಿದ್ದರೆ ಇದರಲ್ಲಿ ನೀರು ಮೋರಿಯಲ್ಲಿ ಹೋಗುವಾಗ ಅಲ್ಲಿ ಅದರಲ್ಲಿ ಜಾಗವೇ ಇರಲಿಕ್ಕಿಲ್ಲ, ತುಂಬ ಆಗ್ತದೆ ಅಲ್ಲ ನೀರು. ಮಳೆ ಬರಲಿಲ್ಲ ಅದಕ್ಕಿಂತ ಮುಂಚೆ ನಾವು ನೋಡಿ ಈ ಸೈಡಿನದ್ದನ್ನೆಲ್ಲ ಹುಲ್ಲು ಬಿದ್ದದ ಅವರೇ ತೆಗೆದಿದ್ದಾರೆ. ನಾನು ಹೇಳಿದ್ದೆ ಅದೊಂದು ಕಣಿಯದ್ದು ತೆಗೆದು ಬಿಡಿ ಅಂತ, ಹಾಗೆ ತೆಗೆದಿದ್ರು. ಮತ್ತು ಈ ಕಣಿಯದ್ದೆಲ್ಲ ಅವರು ತೆಗೆದಿಲ್ಲ. ಇದೆಲ್ಲ ಇದು ಮತ್ತು ಅಲ್ಲಿಯ ಕಣಿಯದ್ದೆಲ್ಲ ತೆಗಿಬೇಕಷ್ಟೆ. ಹಾಗೆ ಈಗ ಈ ಕಣಿಯದ್ದು ಒಂದು ತೆಗೆಯುವ ಅಂತ ನಾನೀಗ ಹೊರಟದ್ದು. ಹುಲ್ಲು ಇದರಲ್ಲೂ ಅಡಿಕೆ ಎಲ್ಲ ಬಿದ್ದುಕೊಂಡು ಉಂಟು, ಅದನ್ನು ಹೆಕ್ಕುವ ಜೊತೆಯಲ್ಲಿ ಹುಲ್ಲು ಸಹ ತೆಗೆದು ಮೇಲೆ ಹಾಕುವ ಅಂತ ಹೊರಟದ್ದು. ಇಲ್ಲಿ ತನಕ ತೆಗ್ದಾಯಿತು ನೋಡಿ, ಅಲ್ಲಿಯ ತನಕ ತೆಗೆದೆ. ಇನ್ನೀಗ ಈ ಸೈಡಿನ ಅಡಿಕೆ ಎಲ್ಲ ಹೆಕ್ಕಿಕೊಳ್ಬೇಕಷ್ಟೆ. ಅದಾದಮೇಲೆ ಅಲ್ಲಿಂದ ಮುಂದೆ ಹೆಕ್ಕುದು, ಅಲ್ಲಿಂದ ಮುಂದೆ ಕಣಿಯನ್ನು ಕ್ಲೀನ್ ಮಾಡೋದು. ಅಡಿಕೆ ಹೆಕ್ಕೋಕೆ ಬಂದೋಳು ಇಲ್ಲಿ ತೆಂಗಿನಕಾಯಿ ಒಂದು ಮರದಲ್ಲಿ ಬೀಳ್ತದೆ ಹೇಳಿದ್ದೆಲ್ಲ, ಹಾಗೆ ಅಲ್ಲಿಗೆ ಉಸ ಬಂದುಕೊಂಡೆ. ಒಂದು ಸಹ ಅಡಿಕೆ ಇಲ್ಲ, ತೆಂಗಿನಕಾಯಿ ಇಲ್ಲ, ಅಡಿಕೆ ಅಲ್ಲ ತೆಂಗಿನಕಾಯಿ ಇದೆ ಅಂತ ಹೇಳಿದ ಜಾಗಕ್ಕೆ ಬಂದೆ. ಒಂದು ತೆಂಗಿನಕಾಯಿ ಸಹ ಇರಲಿಲ್ಲ. ಹಾಗೆಯೇ ನನಗೆ ಸ್ವಲ್ಪ ಹೆಕ್ಕಿದ್ರಲ್ಲೇ ಅಲ್ಲಿ ಹುಲ್ಲು ತೆಗೆದಿದ್ರಲ್ಲೇ ಸುಸ್ತಾಯ್ತಾಯ್ತಾ, ಏನು ಗೊತ್ತಿಲ್ಲ. ಇವತ್ತು ತುಂಬ ಸುಸ್ತಾಗ್ತಾ ಉಂಟು. ಮಳೆ ಸಹ ಬರಲಿಲ್ಲ, ಸೆಕೆ ತುಂಬ. ಇಷ್ಟು ಮಾಡಿ ಹೋಗೋದಂತ ಬಂದದ್ದು. ಇವಾಗ ನಾನು ಪೂರ್ತಿ ಮಾಡುವ ಹಾಗೆ ಇಲ್ಲ ಇವಾಗ, ಇನ್ನು ಕಟ್ಟೆ ಆಗಲಿಲ್ಲ ನೋಡಿ. ಇಲ್ಲೇ ಕಣಿಯದ್ದು ಮಾಡಿ ಆದಾಗ ನನಗೆ ಸುಸ್ತಾಯಿತು. ಕಣಿಯಿಂದ ಹುಲ್ಲೆಲ್ಲ ತೆಗೆದು ಅಲ್ಲಿ ತನಕ, ಈ ಕಣಿಯದ್ದು ಅಲ್ಲಿ ತನಕ ಹುಲ್ಲಾಯಿತು ತೆಗೆದು, ಅದರಿಂದ ಆಚೆ ಬಾಕಿ ಇರೋದಿನ್ನು. ನೀರು ತೆಕ್ಕೊಂಡು ಬರಲಿಲ್ಲ, ಹಾಗಾದ ಕಾರಣ ನನಗೆ ನೀರು ಸಹ ಬೇಕಂತ ಆಗ್ತಾ ಉಂಟು. ಇನ್ನು ಮನೆಗೇ ಹೋಗಬೇಕಷ್ಟೆ ನನಗೆ. ಇನ್ನೀಗ ಅಡಿಕೆ ಹೆಕ್ಕಲಿಕ್ಕೆ ಸಾಧ್ಯವೇ ಇಲ್ಲ ನೀರಿಲ್ಲದೆ, ತುಂಬ ಬಾಯಾರಿಕೆ ಸಹ ಆಗ್ತಾ ಉಂಟು. ಹಾಗೆ ನಾನೀಗ ಹೆಕ್ಕಿದ ಅಡಿಕೆ ಅಲ್ಲೆಲ್ಲ ಕಣಿಯಿಂದ ತೆಗೆದು ಹಾಕಿದ್ದೆ, ಅದನ್ನೆಲ್ಲ ನಾನಿವಾಗ ಹೆಕ್ಕಿ ಗೋಣಿಗೆ ಹಾಕಿಕೊಂಡು ಮನೆಗೆ ಹೋಗೋದು. ಫಸ್ಟ್ ಒಂದು ಮುಖ ತೊಳೆದು ಕೈಕಾಲು ತೊಳೆದು ನೀರು ಕುಡಿಯೋದು, ಫಸ್ಟ್ ತಂಪು ಮಾಡಿಕೊಳ್ಳೋದು. ಮುಖ ಎಲ್ಲ ಬಿಸಿ ಬಿಸಿ ಆಗ್ತಾ ಉಂಟು.
ನೀರು ಆಚೆಯಿಂದ ಬರುವಾಗ ಇಲ್ಲಿ ಈ ಸೈಡಲ್ಲಾಗಿ ಈಚೆ ಹೋಗೋದು. ಹಾಗಾದ ಕಾರಣ ಇದರನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಬೇಕು ಮಳೆ ಬರುವ ಮೊದಲು. ಹಾಗೆ ಇದರನ್ನೆಲ್ಲ ತೆಗಿಲಿಕ್ಕೆ ಹೊರಟದ್ದು. ಇಲ್ಲೆಲ್ಲ ನೋಡಿ ಹೀಗೇ ಇದೆ, ಇದರನ್ನೆಲ್ಲ ಕ್ಲೀನ್ ಮಾಡಿ ತೆಗಿಬೇಕಾಗ್ತದೆ. ಇಲ್ಲೆಲ್ಲ ಇಲ್ಲದಿದ್ದರೆ ನೀರು ನಿಂತುಕೊಂಡು ಅಲ್ಲೆಲ್ಲ ಹುಲ್ಲು ತುಂಬ ಬರ್ತದೆ. ಈ ಜಾಗದಲ್ಲಿ ಲಾಸ್ಟ್ ಇಯರ್ ತುಂಬ ಹುಲ್ಲು ಬಂದಿತ್ತು. ಈ ಜಾಗದಲ್ಲಿ ನಾನು ತೆಗೆದು ಬಿಟ್ಟದೆ ಎಲ್ಲಾದ್ರೂ. ಎಲ್ಲ ಬೇರು ಸಹಿತ ಬರೋದಿಲ್ಲ ಹೇಳಿದ್ರು ಕೂಡ ಅದು ಕಟ್ಟಾಗ್ತದೆ. ಹಾಗೆ ಈ ಥರ ಕೆಲಸ ಮಾಡುವ ಅಂತ ಬಂದದ್ದು. ಇಲ್ಲಿ ಸಹ ಹಾಗೆ ರೋಡ್ ಸೈಡಲ್ಲೆಲ್ಲ ಈಗ ಗರಿಗಳೆಲ್ಲ ಇದ್ದರೆ ಅದು ನಮಗೆ ತೋಟಕ್ಕೆ ಹೋಗುವ ದಾರಿಯಾದ ಕಾರಣ ಕ್ಲೀನ್ ಬೇಕಾಗ್ತದೆ. ಏನಾದರೂ ಇದ್ರೂ ಸಹ ಕಾಣೋದಿಲ್ಲ. ಮಳೆಗಾಲದಲ್ಲೆಲ್ಲ ಜಾಗರೂಕತೆಯಿಂದ ಹೋಗಬೇಕಾಗ್ತದೆ ಆಚೆ ಈಚೆ ಹೋಗುವಾಗೆಲ್ಲ. ಹಾಗೆ ನಾನು ಇದರನ್ನೆಲ್ಲ ಆವಾಗವಾಗ ಕ್ಲೀನ್ ಮಾಡೋದು. ಆದರೆ ಈ ಜಾಗ ಈ ಸಲ ಹಾಗೇ ಉಳಿದಿದೆ. ತುಂಬ ದಿನ ಆಯಿತು ನೋಡಿ. ಅಡಿಕೆ ಮರ ಉಂಟು, ಕಟ್ ಮಾಡಿ ತಂದಿಟ್ಟದು. ಇದರನ್ನು ಸಹ ಒಂದು ತುಂಡು ಮಾಡಿ 2 ಭಾಗ ಮಾಡಿ ಅಲ್ಲಿ ಒಳಗೆ ತೆಗೆದು ಸಹ ಇಡಬೇಕು. ಹಾಗೆ ಕತೆ ಇದರನಿಗೆ ಇಷ್ಟನ್ನಾದರೂ ಈಗ ಒಮ್ಮೆ ಕಸವನ್ನಾದರೂ ತೆಗೆಯೋದೇ ಗೊತ್ತಿಲ್ಲ. ಇಲ್ಲಿಂದ ಮಳೆ ಬರುವ ಹಾಗೆ ಉಂಟು ಕೂಡ. ಅದಕ್ಕಿಂತ ಮುಂಚೆ ಇದರನ್ನೆಲ್ಲ ತೆಗೆದು ಒಮ್ಮೆ ಗುಡಿಸಿದರೆ ಕ್ಲೀನ್ ಆಗ್ತದೆ ಅಲ್ವಾ. ಕಡ್ದು ಇದರಲ್ಲಿ ಗಾಡಿಯಲ್ಲಿ ಇಟ್ಟೆ. ಇನ್ನೀಗ ಇದರ ಭಾಗ ಮಾಡಬೇಕು. ಮಳೆ ಬರಬೇಕಾದ್ರೆ ಅದರಲ್ಲಿ ಒಳಗೆ ಇಟ್ಟು ಬಿಟ್ಟರೆ ಅಡಿಕೆಗೆ ಸೈಡಿಗೆಲ್ಲ ಇಡಲಿಕ್ಕೆ ನಾಡಿದ್ದು ಅಡಿಗೆ ಕೊಯ್ಲಿನ ಟೈಮಲ್ಲಿ ಬೇಕಾಗ್ತದೆ. ಆವಾಗ ನಮಗೆ ತಂದು ಕೊಡಲಿಕ್ಕೆ ಇರೋದಿಲ್ಲ ಅಲ್ಲ. ಇದ್ದದನ್ನೆಲ್ಲ ತೆಗೆದಿಟ್ಟುಕೊಂಡ್ರೆ ಅದರನ್ನೇ ಸೈಡಿಗೆ ಇಟ್ಟುಕೊಳ್ಳಿಕ್ಕೆ ಸುಲಭ ಆಗ್ತದೆ. ಹಾಗೆ ಇದರನ್ನು ಅಲ್ಲಿ ಕೊಂಡೋಗಿ ಇಡಬೇಕು. ಅದಕ್ಕೀಗ ಭಾಗ ಮಾಡಬೇಕಷ್ಟೇ ಇದರನ್ನು. ಹಾಗೆ ಇನ್ನೀಗ ನಾನು ಆ ಕೆಲಸ ಮಾಡೋದು. ಹಾಗೆ ಅಡಿಕೆ ಮರವನ್ನು ಭಾಗ ಮಾಡಲಿಕ್ಕೆ ಕತ್ತೆ ಹಿಡ್ಕೊಂಡು ಹೊರಟೆ. ಅದು ಒಣಗಿದ ಮರ, ಹಾಗಾದ ಕಾರಣ ಕಷ್ಟ ಏನಿಲ್ಲ. ಹಾಗೆ ಈ ಭಾಗ ಮಾಡುವ ಕೆಲಸ ಆಗಿ ಅದನ್ನು ಆಮೇಲೆ ತೆಗೆದಿಡ್ಬೇಕಲ್ವ. ಒಳಗೆ ನೀರು ಬೀಳದಲ್ಲಿ ಇಡಬೇಕಾಗ್ತದೆ ಅದು ಹಾಳಾಗದೆ ಉಳಿಲಿಕ್ಕೆ. ಹಾಗೆ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.